OBC ಮತಗಳಲ್ಲಿ ನಿರ್ಣಾಯಕ ಸರ್, ಹಿಂದುಳಿದ ಮತಗಳ ನಿರ್ಣಾಯಕ ಅಲ್ಲಿ, ಆದರೂ ಕಾಂಗ್ರೆಸ್ ಕೈ ಹಿಡಿದಿಲ್ಲ. ಗೊತ್ತಿಲ್ಲ. ಈಗ ನಿತೀಶ್ ಕುಮಾರ್ ಯಾರು? ಅವನು OBC ಅಲ್ವಾ? ಇಲ್ಲೂ ಚೋರಿ ಮಾಡಿದಾರಲ್ಲ. ಭಾರೀ ಕುತೂಹಲ ಕೆರಳಿಸಿದ್ದಂತಹ ಬಿಹಾರ ವಿಧಾನಸಭೆ ಚುನಾವಣೆಯ ಫಲಿತಾಂಶ ಇನ್ನೇನು ಅನೌನ್ಸ್ ಆಗೋದು ಒಂದೇ ಬಾಕಿ. ಯಾಕಂದ್ರೆ NDA ಭಾರಿ ಮುನ್ನಡೆಯಲ್ಲಿದ್ದು NDA ಈ ಸಲ ಬಿಹಾರದಲ್ಲಿ ಅಧಿಕಾರ ಹಿಡಿಯೋ ಸಾಧ್ಯತೆಯಂತೂ ಇದೆ. ಸೊ ಈ ನಡುವೆ ಬಿಹಾರ ಸಂಪೂರ್ಣ ಫಲಿತಾಂಶ ಹೊರಬೀಳೋದಕ್ಕೂ ಮುಂಚೆ ಕಾಂಗ್ರೆಸ್ ನಾಯಕರು ಮತಗಳ್ಳತನದ ಆರೋಪವನ್ನ ಮಾಡ್ತಿದ್ದಾರೆ. ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಕೂಡ ಬಿಹಾರದಲ್ಲಿ ಮತಗಳ್ಳತನ ಆಗಿದೆ ಅಂತ ಆರೋಪ ಮಾಡ್ತಿದ್ದಾರೆ. ಸುದ್ದಿಗಾರರ ಜೊತೆ ಮಾತನಾಡಿದ ಅವರು, ಬಿಹಾರ ಚುನಾವಣೆಯಲ್ಲಿ ಯಾಕೆ ಹಿನ್ನಡೆ ಆಗಿದೆ ಗೊತ್ತಿಲ್ಲ, ನಾನು ಇನ್ನೂ ನೋಡಿಲ್ಲ, ಸರಿಯಾಗಿ ಮಾಹಿತಿ ಪಡೆದುಕೊಳ್ತೀನಿ. ಯಾಕೆ ಜನ ವೋಟ್ ಹಾಕಿಲ್ಲ, NDAಗೆ ಯಾಕಿಷ್ಟು ದೊಡ್ಡ ಬಹುಮತ ಸಿಕ್ತು ಅನ್ನೋದು ಗೊತ್ತಿಲ್ಲ. ಇಲ್ಲೂ ಮತಗಳ್ಳತನ ಆಗಿದೆ, ಆದರೆ ನಾವು ಜನರ ತೀರ್ಪನ್ನು ಒಪ್ಕೊಳ್ಬೇಕು ಅಂತ ಹೇಳಿದ್ದಾರೆ. ಕಾಂಗ್ರೆಸ್ ಅಜೆಂಡಾ OBC ಅವರೇ ಬಿಹಾರದಲ್ಲಿ ಕೈ ಹಿಡಿದಿಲ್ಲ ಅನ್ನೋ ಪ್ರಶ್ನೆಗೆ ಉತ್ತರ ಕೊಟ್ಟ ನಿತೀಶ್ ಕುಮಾರ್ ಯಾರು, ಅವರು OBC ಅಲ್ವಾ ಅಂತ ಸ್ವಲ್ಪ ಕೋಪ ಮಾಡ್ಕೊಂಡ ಹಾಗೆ ಕಾಣಿಸ್ತು. ಒಟ್ನಲ್ಲಿ ಮತ್ತೆ ಈಗ ಕಾಂಗ್ರೆಸ್ನವರು ಬಿಹಾರದಲ್ಲಿ NDA ಗೆದ್ದಿರೋದಕ್ಕೆ ವೋಟ್ ಚೋರಿಯಿಂದ ಗೆದ್ರು ಅನ್ನೋ ಆರೋಪವನ್ನ ಮುಂದುವರಿಸೋ ಲಕ್ಷಣಗಳಂತೂ ಕಾಣಿಸ್ತಾ ಇದೆ. ಜನ ಕೊಟ್ಟಂತ ತೀರ್ಪನ್ನ ಒಪ್ಕೋಬೇಕಲ್ಲ. ಅದು ನೋಡೋಣ, ನನಗೆ ಗೊತ್ತಿಲ್ಲ, ಅಲ್ಲಿ ನಾನು ಹೋಗಿಲ್ಲ. ಯಾಕೆ ಹಿನ್ನಡೆಯಾಗಿದೆ ಏನು ಅಂತ ಗೊತ್ತಿಲ್ಲ. ಯಾರು ವೋಟ್ ಹಾಕಿಲ್ಲ ಏನು, ಯಾಕೆ NDA ಇಷ್ಟೊಂದು ದೊಡ್ಡ ಬಹುಮತದಲ್ಲಿ ಗೆದ್ದಿದೆ ಅನ್ನೋದು ಗೊತ್ತಿಲ್ಲ. ನಾನು ಬಂದು ಕೇಳ್ತೀನಿ, ತಿಳ್ಕೊಂಡು ಮಾಹಿತಿ ತಗೊಂಡು ಹೇಳ್ತೀನಿ. ಸಾಕಷ್ಟು ನಿರೀಕ್ಷೆ ಇತ್ತಲ್ವಾ ಸರ್ ಬಿಹಾರ ಈ ಬಾರಿ ಚುನಾವಣೆ? ಸಾಕಷ್ಟು ನಿರೀಕ್ಷೆ ಇತ್ತು ಬಿಹಾರ ಚುನಾವಣೆ. OBC ಮತಗಳಲ್ಲಿ ನಿರ್ಣಾಯಕ ಸರ್, ಹಿಂದುಳಿದ ಮತಗಳ ನಿರ್ಣಾಯಕ ಅಲ್ಲಿ, ಆದರೂ ಕಾಂಗ್ರೆಸ್ ಕೈ ಹಿಡಿದಿಲ್ಲ. ಗೊತ್ತಿಲ್ಲ. ಈಗ ನಿತೀಶ್ ಕುಮಾರ್ ಯಾರು? ಅವನು OBC ಅಲ್ವಾ? ಕಾಂಗ್ರೆಸ್ ಮೇನ್ ಅಜೆಂಡಾ OBC ಮುನ್ನಡೆ ಇರ್ತಾರೆ. ವೋಟ್ ಚೋರಿಗೂ ಇಲ್ಲೂ ಚೋರಿ ಮಾಡಿದಾರಲ್ಲ.